ನಮಸ್ಕಾರ. ಮನೆಯಲ್ಲಿ ಪ್ರತಿದಿನ ಗಂಡ ಹೆಂಡತಿ ವಿಪರೀತ ಜಗಳ ಆಡ್ತಿದ್ರೆ, ಮನೆಯಲ್ಲಿ ಗಂಡ ಹೆಂಡತಿ ವಿಪರೀತ ಜಗಳ ಆಡೋದು, ಒಬ್ರಿಗೊಬ್ರಿಗೆ ಮನಸ್ತಾಪಗಳಾಗ್ತಿದ್ರೆ, ಒಬ್ರಿಗೊಬ್ರಿಗೆ ವೈಮನಸ್ಸು ಬರ್ತಾ ಇದ್ದರೆ, ಈ ಒಂದು ಮಂತ್ರನ ಒಂದು ಬಾರಿ ಪಠಿಸಿ ಸಾಕು. ಈ ಮಂತ್ರನ ಒಂದು ಬಾರಿ ಮನೆಯಲ್ಲಿ ಪಠಿಸಿ ಸಾಕು. ಗಂಡ ಹೆಂಡತಿ ಜಗಳನೇ ಆಡಲ್ಲ ಮನೆಯಲ್ಲಿ, ಖಂಡಿತವಾಗ್ಲು. ಈಗ ಜಗಳ ಏನಕ್ಕೆ ಬರುತ್ತೆ? ಒಂದು ದುಡ್ಡಿನ ವಿಚಾರಕ್ಕೆ ಬರುತ್ತೆ. ಎರಡನೇದು ನನ್ನ ಮೇಲೆ ಕೇರ್ ಇಲ್ಲ, ಪ್ರೀತಿ ಇಲ್ಲ, ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಅಂತ ಬರುತ್ತೆ. ಇನ್ನೊಂದು ಆಸ್ತಿ ವಿಚಾರಗಳಿಗೆ ಬರುತ್ತೆ. ಇನ್ನೊಂದು ಅತ್ತೆ ಮಾವನ ವಿಚಾರಕ್ಕೆ ಬರುತ್ತೆ. ಇನ್ನೊಂದು ಮಕ್ಕಳು ವಿಚಾರಕ್ಕೆ ಬರುತ್ತೆ. ಈ ದುಡ್ಡು, ಆಸ್ತಿ, ಅತ್ತೆ ಮಾವ, ಮಕ್ಕಳು ವಿಚಾರಕ್ಕೆ ಪ್ರೀತಿ ನೀವು ನೆಗ್ಲೆಕ್ಟ್ ಮಾಡ್ತಿದ್ದೀರಾ, ಪ್ರೀತಿ ಮಾಡ್ತಿಲ್ಲ, ಕೇರ್ ಮಾಡ್ತಿಲ್ಲ, ಅನುಮಾನ ಪಡ್ತೀರಾ, ಡೌಟ್ ಪಡ್ತೀರಾ, ನೀವು ದುಡಿಯಲ್ಲ, ಮಾಡಲ್ಲ, ಜವಾಬ್ದಾರಿ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ, ಇಲ್ಲ ಈ ಅಫೇರು, ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ, ಡೌಟುಗಳು, ಇನ್ನೊಂದು ಮತ್ತೊಂದು ಈ ವಿಚಾರಗಳಿಗೆ ಬರುತ್ತೆ. ಬಿಡ್ರಿ, ಒಂದು ವಿಚಾರಕ್ಕೆ ಎರಡು ವಿಚಾರಕ್ಕಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಗಂಡ ಹೆಂಡ್ತಿ ನಡುವೆ ಜಗಳಗಳು ಸೃಷ್ಟಿಯಾಗುತ್ತೆ ಅಂದರೆ ಬೆಳಿಗ್ಗೆ ನಾಷ್ಟಾದಿಂದ ಸೃಷ್ಟಿಯಾಗುತ್ತೆ. ಚಹಾ ಕುಡಿಯೋಕ್ಕೆ, ಕಾಫಿ ಕುಡಿಯೋಕ್ಕೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾಷ್ಟಕ್ಕೆ, ಊಟಕ್ಕೆ ತಿಂಡಿ ಸರಿ ಇಲ್ಲ, ಊಟ ಸರಿ ಇಲ್ಲ, ನಾಷ್ಟ ಸರಿ ಇಲ್ಲ, ಅಡುಗೆ ಮಾಡೋಕ್ಕೆ ಬರಲ್ಲ, ಆ ಒಂದು ವಿಚಾರದಲ್ಲಿ ಇಲ್ಲ ಅಡುಗೆ ವೇಸ್ಟ್ ಮಾಡ್ತೀರಾ. ಇನ್ನೊಂದು ಮತ್ತೊಂದು, ನನ್ನ ಬರ್ತ್ಡೇ ಮಾಡಲಿಲ್ಲ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡಲಿಲ್ಲ, ನನ್ನ ಅಲ್ಲಿಗೆ ಕರ್ಕೊಂಡು ಹೋಗಲಿಲ್ಲ, ಟೂರ್ ಕರ್ಕೊಂಡು ಹೋಗಲಿಲ್ಲ, ಪಿಕ್ನಿಕ್ ಕರ್ಕೊಂಡು ಹೋಗಲಿಲ್ಲ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲಿಲ್ಲ, ಇನ್ನೊಂದು ಮತ್ತೊಂದು 108 ಇರ್ತವೆ. ಹುಷಾರಿಲ್ದಾಗ ನನಗೆ ಕೇರ್ ಮಾಡಲಿಲ್ಲ, ನನಗೆ ಬೈತೀರಾ, ಬಾಯಿಗೆ ಬಂದಂಗೆ ಬೈತೀರಾ, ಹೆಂಗಂದ್ರಂಗೆ ಮಾತಾಡ್ತೀರಾ, 108 ಇರ್ತವೆ. ಗಂಡ ಹೆಂಡ್ತಿ ಮಧ್ಯೆ ಹಂಗೆ ಬರ್ತತೆ, ಇದಕ್ಕೆ ಜಗಳ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಾರೆ ಮನೆಯಲ್ಲಿ ಜಗಳ ಆಡ್ತಿದ್ರೆ ಗಂಡ ಹೆಂಡ್ತಿ ಈ ಮಂತ್ರನ ಒಂದು ಬಾರಿ ಪಠಣೆ ಮಾಡಿ ಸಾಕು. ಮನೆಯಲ್ಲಿ ಗಂಡ ಹೆಂಡ್ತಿ ಜಗಳನೇ ಆಡಲ್ಲ, ಪ್ರೀತಿ ವಿಶ್ವಾಸ ಮೂಡುತ್ತೆ, ಸಂಬಂಧ ಚೆನ್ನಾಗಿರುತ್ತೆ, ಗಂಡ ಹೆಂಡ್ತಿ ಅನ್ಯೋನ್ಯವಾಗಿ ಬಾಳ್ತೀರಾ. ಖಂಡಿತವಾಗ್ಲು ಈ ಮಂತ್ರಕ್ಕೆ ಅಷ್ಟಕ್ಕೊಂದು ಪವರ್ ಇದೆ, ಶಕ್ತಿ ಇದೆ. ಯಾವ ಮಂತ್ರ ಅದು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಹೈಪ್ ಬಟನ್ ಇರುತ್ತೆ ಕೆಳಗಡೆ 2 ಸರಿ ಪ್ರೆಸ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಸುಖವಾಗಿ ಬದುಕಿ ಅಷ್ಟೆ. ಹಿಂಗೆ ಇವು ಒಟ್ಟಾರೆ ಮನೆಯಲ್ಲಿ ಗಂಡ ಹೆಂಡ್ತಿ ಜಗಳ ಆಡ್ತಿದ್ದಿದ್ರೆ ಈ ಮಂತ್ರನ ಒಂದೇ ಒಂದು ಬಾರಿ ಪಠಣೆ ಮಾಡಿ ನೋಡಿ ಸಾಕು. ಖಂಡಿತವಾಗ್ಲೂ ಮನೆಯಲ್ಲಿ ಪ್ರೀತಿ ವಿಶ್ವಾಸ ತುಂಬಿ ತುಳುಕುತ್ತೆ. ಖಂಡಿತವಾಗ್ಲೂ. ಯಾವ ಮಂತ್ರ ಗೊತ್ತಾ? ಅದು ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ. ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರನ ಪ್ರತಿದಿನ ಒಂದು ಬಾರಿ ಪಠಣೆ ಮಾಡಿ ನೋಡಿ ಸಾಕು. ನಿಮಗೆ ಯಾವಾಗ ಟೈಮಿಂಗ್ಸ್ ಆಗುತ್ತೋ ಆ ಟೈಮಿಂಗ್ಸಲ್ಲಿ ಪಠಣೆ ಮಾಡಿ. ಇದಕ್ಕೇನು ಸ್ನಾನ ಮಾಡಬೇಕಂತ ಏನೂ ಇಲ್ಲ, ಕೈಕಾಲು ಮುಖ ತೊಳ್ಕೊಬೇಕಂತ ಏನಿಲ್ಲ. ಅಟ್ಲೀಸ್ಟ್ ಮೌತ್ ವಾಶ್ ಮಾಡ್ಕೊಳ್ಳಿ. ಮಂತ್ರ ಪಠಣೆ ಮಾಡಬೇಕಾದ್ರೆ ಮನಸ್ಪೂರ್ವಕವಾಗಿ ಲಕ್ಷ್ಮೀನಾರಾಯಣನ, ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಮಾಡಿಕೊಂಡು ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರನ ಒಂದು ಬಾರಿ ಪಠಣೆ ಮಾಡಿ. ಗಂಡನ ಪಠಣೆ ಮಾಡಿ, ಅಥವಾ ಹೆಂಡತಿಯನ್ನ ಪಠಣೆ ಮಾಡಿ, ಅಥವಾ ಇಬ್ಬರೂ ಪಠಣೆ ಮಾಡಿ. ಖಂಡಿತವಾಗ್ಲೂ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಅರ್ಥ ಆಯ್ತಾ? ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೈಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ, ವಿಡಿಯೋ ಶೇರ್ ಮಾಡ್ಕೊಳ್ಳಿ. ಸುಖವಾಗಿ ಬದುಕಿ. ಈ ಮಂತ್ರ ಇದೆಯಲ್ಲ, ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ, ದೂರ ಆಗೋರ್ನ ಹಿಡಿದಿಟ್ಟು ಒಂದು ಮಾಡುತ್ತೆ. ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ. ಈ ಮಂತ್ರನ ಪ್ರತಿದಿನ ಒಂದು ಬಾರಿ ಪಠಣೆ ಮಾಡಿ ನೋಡಿ. ಖಂಡಿತವಾಗ್ಲೂ. ನಮಸ್ಕಾರ.